ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅದ್ದೂರಿ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಮಧುಗಿರಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ರವರು ಮತ್ತು ಸವಿತಾ, ಡಾಕ್ಟರ್ ರೆಹಮಾನ್, ಡಾಕ್ಟರ್ ಶೇಷಾಹುಲಿ, ಡಾಕ್ಟರ್ ರಮೇಶ್, ಡಾಕ್ಟರ್ ರೇಖಾ, ಡಾಕ್ಟರ್ ಹೇಮಾವತಿ ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 3 ಸಿಬ್ಬಂದಿಯನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಡಾಕ್ಟರ್ ರೆಹಮಾನ್, ಡಿ ಗ್ರೂಪ್ ಸಿಬ್ಬಂದಿ ಶಾರದಮ್ಮ ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ಶಿವು ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಸನ್ಮಾನಿತರ ಸೇವೆಯನ್ನು ಶ್ಲಾಘಿಸಿದ ವೈದ್ಯರು ಹಾಗೂ ಸಿಬ್ಬಂದಿ, ಮುಂದೆಯೂ ಇದೇ ರೀತಿಯ ಸಮರ್ಪಣಾ ಮನೋಭಾವದಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವಂತೆ ಶುಭ ಹಾರೈಸಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಮಹನೀಯರನ್ನು ಸ್ಮರಿಸಿದ ವೈದ್ಯರು ಮತ್ತು ಸಿಬ್ಬಂದಿ, ದೇಶದ ಏಕತೆ, ಶಾಂತಿ ಹಾಗೂ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂಬ ಸಂದೇಶ ಸಾರಿದರು. ಇನ್ನು ವಿಶೇಷವಾಗಿ ಮಧುಗಿರಿ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ರವರು ಮಧುಗಿರಿಯ ಇತಿಹಾಸದಲ್ಲಿ ನಡೆದಿರುವ ಹಲವು ಮಹತ್ವದ ವಿಚಾರಗಳ ಬಗ್ಗೆ ತುಂಬಾ ಅದ್ಭುತವಾಗಿ ವಿವರಿಸಿದ್ದಾರೆ. ಆ ಐತಿಹಾಸಿಕ ವಿಚಾರಗಳು ಏನು ಎಂಬುದನ್ನು ತಿಳಿಯೋಣ ಬನ್ನಿ. ವೈದ್ಯಾಧಿಕಾರಿಗಳೇ, ಎಲ್ಲ ಶುಶ್ರೂಷಕಾಧಿಕಾರಿಗಳೇ, ಇವತ್ತು ಒಂದು ಸುದಿನ ಅಂತ ನಾನಾದರೂ ಅನ್ಕೋತೀನಿ. ನಾವೆಲ್ಲ ಇಲ್ಲಿ 80ನೇ ಸ್ವತಂತ್ರ ದಿನೋತ್ಸವವನ್ನು ಆಚರಿಸಲಿಕ್ಕೋಸ್ಕರ ಸೇರಿದ್ದೀವಿ. ಈ ನಮ್ಮ ಮೇಟ್ರನ್ ಫಸ್ಟೇ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಅಂತ. ಸವಿತಾ ಮೇಡಮ್ ಹೇಳ್ತಾರೆ, ರೆಸ್ಪಾನ್ಸಿಬಿಲಿಟಿ ಸ್ವತಂತ್ರ ಸ್ವೇಚ್ಛಾಚಾರ ಅಲ್ಲ, ನಮ್ಮ ಹೊಸ ರೆಸ್ಪಾನ್ಸಿಬಿಲಿಟಿ. ಅದನ್ನ ನಾವೆಲ್ಲರೂ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಅಂತಂದರೆ, ಮೊದಲು ಸ್ವತಂತ್ರ ಬಂದ ಮೇಲೆ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಿಕ್ಕೆ ನಿಜವಾಗ್ಲೂ ಯಾರು ಸಮರ್ಥರಿದ್ದಾರೆ ಅಂತ ಹುಡುಕಾಟದಲ್ಲಿರ್ಬೇಕಾಗ್ತದೆ. ನೋ ಡೌಟ್ ರಾಷ್ಟ್ರೀಯ ನಾಯಕರುಗಳು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ನೆಹರು ಅವರಾಗಿರ್ಬೋದು, ಬಾಲಗಂಗಾಧರನಾಥ್ ತಿಲಕ್ ಆಗಿರ್ಬೋದು, ಇವರೆಲ್ಲರೂ ಸುಭಾಷ್ ಚಂದ್ರ ಬೋಸ್, ಇವರೆಲ್ಲರೂ ಸರ್ದಾರ್ ವಲ್ಲಭಾಯ್ ಪಟೇಲ್, ಎಲ್ಲರೂ ಒಂದು ಹೊಸ ಹಾದಿಯನ್ನು ಹುಟ್ಟು ಹಾಕಿ ನಮಗೆಲ್ಲರಿಗೂ ಸ್ವತಂತ್ರ ಬರೆಸಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಆದರೆ ಅದೇ ನಿಟ್ಟಿನಲ್ಲಿ ಸ್ವತಂತ್ರ ಬಂದ ಕೆಲವೇ ದಿನಗಳಲ್ಲಿ ನಡೆದಂಥ ಹಲವಾರು ಘಟನೆಗಳು ಕೂಡ ಇನ್ನೊಂದು ರಾಷ್ಟ್ರೀಯ ಭೂಪಟದಲ್ಲಿ ಕರ್ನಾಟಕದ ಒಂದು ಇವೆಂಟ್ ಇದೆ. ಅದು ನಮ್ಮ ತುಮಕೂರಿನಲ್ಲಿ ನಡೆಯುತ್ತೆ. ಸ್ವತಂತ್ರ ಚೌಕ ಅಂತ ಇದೆ ತುಮಕೂರಿನಲ್ಲಿ. ಅದು ನಮ್ಮ ಈಗಿನ ಚರ್ಚ್ ಚೌಕ ಅಥವಾ ಗುಂಚಿ ಸ್ಕ್ವೇರ್. ಇಲ್ಲಿ 3 ಜನ ವಿದ್ಯಾರ್ಥಿಗಳ ಹತ್ಯೆ ಇರುತ್ತೆ. ಆ 3 ಜನ ವಿದ್ಯಾರ್ಥಿಗಳ ಹತ್ಯೆಯಲ್ಲಿ ಮೊದಲನೇ ಅವರು ರಾಮಚಂದ್ರ ಅಂತ, ಅವರು ಬರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಗ. ಅವರು ಇದೇನು ಅಂದರೆ ಮೈಸೂರು ಚಲೋ ಅಂತ ಒಂದು ಹೊಸದಾಗಿ ಸ್ವಾತಂತ್ರ್ಯ ಬಂದಿದೆ, ಇದಕ್ಕಿದ್ದಾಗೇನೆ ರಾಜ್ಯಭಾರನ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಲ್ಲ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಯೋಚನೆ ಮಾಡ್ತಾ ಇರ್ತಾರೆ ಹೇಗೆ ಹ್ಯಾಂಡ್ ಓವರ್ ಮಾಡೋದು. ಅವರಾಗಲೇ ಡಿಕ್ಲೇರ್ ಮಾಡಿರ್ತಾರೆ, ಆದರೆ ಹ್ಯಾಂಡ್ ಓವರ್ ಹೇಗಾಗುತ್ತೆ ಅಂತ ಇನ್ನು ಯೋಚನೆಯಲ್ಲಿದ್ದಾಗ ಇದ್ಯಾಕೋ ಮಹಾರಾಜರು ಇನ್ನೂ ಹಿಂದೇಟ್ ಆಗ್ತಾ ಇದಾರಲ್ಲ ಅಂದ್ಬಿಟ್ಟು ತುಮಕೂರಿನಿಂದ ಫಸ್ಟ್ ಒಂದು ಎಜುಕೇಶನ್ ಸ್ಟಾರ್ಟ್ ಆಗುತ್ತೆ. ಅದು ಮೈಸೂರು ಚಲೋ. ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮೂಮೆಂಟ್ಗೆ ತುಮಕೂರು ಜಿಲ್ಲೆ ಹಿಂದಿನಿಂದನೂ ಅದರದೇ ಆದ ಒಂದು ಇತಿಹಾಸವನ್ನು ಹೊಂದಿದೆ. ಕ್ವಿಟ್ ಇಂಡಿಯಾ ಮೂಮೆಂಟ್ ಟೈಮ್ನಲ್ಲಿ ನಾನು ಸಾಕಷ್ಟು ಈ ಪೇಪರ್ಗಳನ್ನ ಸ್ವಲ್ಪ ಸಣ್ಣದಾಗಿ ಓದ್ಕೊಂಡು ಬಂದಿದ್ದೀನಿ. ಅದನ್ನೊಂದಷ್ಟು ಬರೀ ಸ್ವತಂತ್ರ ಚಳುವಳಿಗಳಿಗೆ ಹೆಸರಾಗಿರ್ತಕ್ಕಂಥ ಒಂದು ಮಹನೀಯರ ಹೆಸರು ಹೇಳ್ಬೇಕಂದ್ರೆ ರಾಣಯ್ಯಂಗಾರ್ ಅಂತ ಒಬ್ರು ಇರ್ತಾರೆ. ಸೊ ಅವರು ಮತ್ತೆ ಸುಬ್ರಹ್ಮಣ್ಯ, ನೀಲಕಂಠ ರಾವ್, DS ಮಲ್ಲಪ್ಪ, ಕೆ ನಾರಾಯಣ್ ಶೆಟ್ಟಿ ಮತ್ತೆ ಇತರರು ಬಹಳಷ್ಟು ಜನ ಇರ್ತಾರೆ. ಅದರಲ್ಲಿ ರಾವ್, DS ಮಲ್ಲಪ್ಪ, ನಾರಾಯಣ್ ಶೆಟ್ಟರ್ ಎಲ್ಲ ಹೆಸರುಗಳನ್ನ ಹೇಳಿದ್ವಿ. ಇವರೆಲ್ಲದರಿಂದ ಮೋಟಿವೇಟ್, ಇವರೆಲ್ಲ ಯಾರಿಂದ ಮೋಟಿವೇಟ್ ಆಗ್ತಂದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂತ. ಅವರು ನಮ್ಮ ಈ ಸ್ವತಂತ್ರ ಚಳವಳಿಯ ಮುಂಚೂಣಿ ಹೋರಾಟಗಾರರಲ್ಲಿ ಒಬ್ಬರಾಗಿರ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿಲ್ಲ, ನನಗಂತೂ ಫಸ್ಟ್ ಟೈಮ್ ಗೊತ್ತಾಗಿದ್ದು ಮಧುಗಿರಿಯಲ್ಲಿ ತಿಲಕ್ ಭವನ್ ಅಂತ 1922ನೇ ಇಸ್ವಿನಲ್ಲಿ ಪ್ರಾರಂಭ ಆಗುತ್ತೆ. ಅಂದರೆ ಒಂದು ಸ್ವತಂತ್ರ ಚಳುವಳಿಗೋಸ್ಕರ ಒಂದು ಇದನ್ನ ಹುಟ್ಟು ಹಾಕ್ತಾರೆ. ಆ ಒಂದು ಬಿಲ್ಡಿಂಗ್ ಕಟ್ತಾರೆ. ಸ್ವತಂತ್ರ ಚಳುವಳಿಗೋಸ್ಕರ ಬಿಲ್ಡಿಂಗ್ ಕಟ್ಟಿ ದೇಶದಲ್ಲಿ ಮೊದಲನೇ ಊರು ಅಂದ್ರೆ ಮಧುಗಿರಿ. ಅದು ಯಾರಿಗೂ ಗೊತ್ತಿಲ್ಲ ಈ ಇತಿಹಾಸ. ಹಾಗೆ
ಮಧುಗಿರಿ ಇಂಪಾರ್ಟೆನ್ಸ್ ಹೇಗಾಗುತ್ತೆ ಅಂತಂದ್ರೆ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರಿನ ಎಲ್ಲ ಸ್ವತಂತ್ರ ಹೋರಾಟಗಾರರ ಹೈಡ್ಔಟ್ ಇದಾಗಿರುತ್ತೆ. ಯಾರಾದ್ರೂ ಬ್ರಿಟಿಷ್ ಅಧಿಕಾರಿಗಳು ಯಾರನ್ನಾದ್ರೂ ಓಡಿಸ್ಕೊಂಡು ಬಂದು ಹಿಡಿಬೇಕು ಅಂತ ಬಂದ್ರೆ ಅವ್ರು ಬಂದು ತಲುಪ್ತಾ ಇದ್ದು ಮಧುಗಿರಿ ಬೆಟ್ಟ. ಇದು ಈ ನಾವು ಯಾವುದು ಇದರಲ್ಲಿ ಈ ರಿಸರ್ಚ್ ಪೇಪರ್ಸ್ಗಳಿಂದ ನಮ್ಗೆ ಗೊತ್ತಾಗುತ್ತೆ. ಹೇಗೆ ಇಲ್ಲಿ ಸರ್ವೈವ್ ಆಗ್ತಾ ಇದ್ರು ಅಂದ್ರೆ ತಿಂಗಳುಗಟ್ಟಲೆ ಮಧುಗಿರಿ ಕೋಟೆಯೊಳಗೆ ಆ ಬೆಟ್ಟದಲ್ಲಿ ಬರೀ ಜೇನನ್ನ ತಿನ್ಕೊಂಡು ಬದುಕಿದ್ದಾರೆ. ದಿಸ್ ಇಸ್ ಬಿನ್ ಇಲಿಸ್ಟ್ರೇಟೆಡ್ ಇನ್ ದಿಸ್ ಇವೆಂಟ್. ಹೇಳ್ಬೇಕು, ಜನವರಿ 26, 1930 ಇಸ್ವಿಲಿ ಲಾಹೋರ್ ಸೆಷನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರೆ ಕೊಡ್ತಾರೆ. ರಾಷ್ಟ್ರ ಧ್ವಜವನ್ನ ಲಾಹೋರ್ನಲ್ಲಿ ಅನಾವರಣ ಮಾಡಿದ ದಿವಸನೇ ತುಮಕೂರಿನಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಅದು ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗಿ ಗುರುತಿಸಲ್ಪಡ್ತದೆ. ಇದರಲ್ಲಿ ಅದೇ ಇಸ್ವಿನಲ್ಲಿ ಆಂಟಿ ಲಿಕರ್ ಮೂವ್ಮೆಂಟ್ನ ತುಮಕೂರಿನಲ್ಲಿ ಶುರುವಾಗುತ್ತೆ. ಆಂಟಿ ಲಿಕರ್ ಮೂವ್ಮೆಂಟು ದೇಶಕ್ಕೆ ಇವತ್ತು ಕೂಡ ಆಂಟಿ ಲಿಕರ್ ಮೂವ್ಮೆಂಟ್ ಅಲ್ಲಿ ಇದೀವಿ. ಇವತ್ತು ಕೂಡ ನಾವು ಅದನ್ನು ಸಾಧಿಸಕ್ಕಾಗಿಲ್ಲ. ಬಟ್ ಆಂಟಿ ಲಿಕರ್ ಮೂವ್ಮೆಂಟು ಹಾಗೇನೆ ತುಮಕೂರಿನಲ್ಲಿ 1931 ಇಸ್ವಿನಲ್ಲಿ ಶುರುವಾಗುತ್ತೆ. ಇದನ್ನ PC ನಂಜುಂಡಯ್ಯ ಅವರು, ರಾಣಯ್ಯಂಗಾರು, ಮತ್ತೆ ಸಂಗಣ್ಣ, AT ರೇವಣ್ಣ, ಮತ್ತೆ MN ವಿಥೋಬ್ ರಾವ್ ಇವರುಗಳು ಮುಂಚೂಣಿಯಲ್ಲಿದ್ದು ನಡೆಸ್ತಾರೆ. ಹಾಗೆ ಶಿವಪುರ ಫ್ಲಾಗ್ ಹಾಸ್ಟಿಂಗ್ ಯಾವತ್ತಾಗುತ್ತೆ ಅಂತಂದ್ರೆ ಶಿವಪುರ ಸತ್ಯಾಗ್ರಹ ಅಂತ ನಾವೇನು ಕೇಳಿದ್ದೀವಿ. ಆ ಸತ್ಯಾಗ್ರಹ 10, 11, 12 ಏಪ್ರಿಲ್ 1938 ಇಸ್ವಿಲಾಗುತ್ತೆ. ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮ ತುಮಕೂರಿನ ಸ್ವತಂತ್ರ ಹೋರಾಟಗಾರರ ಹಾಜರಾತಿಯಲ್ಲಿ ಆಗುತ್ತೆ ಅನ್ನೋದನ್ನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಇನ್ನೊಂದು ಅಂದ್ರೆ ಲೀಡರ್ಶಿಪ್ ರೋಲ್ ಆಫ್ ವುಮೆನ್ಸ್ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ. ಇದರಲ್ಲಿ ನಮ್ಮ ತುಮಕೂರಿನವರೇ ಆದ ಭಾಗೀರಥಮ್ಮ ಮತ್ತೆ ಸುನಂದಮ್ಮ ಇವರು ಆ ಶಿವಪುರ ಸತ್ಯಾಗ್ರಹಕ್ಕೂ ಮುಂಚೆ ಈ ಎಲ್ಲರನ್ನು ಮೋಟಿವೇಟ್ ಮಾಡೋದು, ಮೊಬಿಲೈಸ್ ಮಾಡೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ. ಇವರೆಲ್ಲ ಮಹನೀಯರು ನಮ್ಮ ನೆರೆಹೊರೆಯವರು. ಇವ್ರನ್ನೆಲ್ಲರನ್ನು ಜ್ಞಾಪಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಅನಿಸ್ತು. ಅದಕ್ಕೋಸ್ಕರ ಒಂದು ಸಣ್ಣ ಬ್ರೀಫ್ ಇಂಟ್ರಡಕ್ಷನ್. ಈಗ ನಮ್ಮ ಜವಾಬ್ದಾರಿಗೆ ಬರಬೇಕು. ಒಂದಷ್ಟು ಪೇಷಂಟ್ ಟರ್ನ್ ಓವರ್ ಶುರುವಾಗಿದೆ. ಅಷ್ಟಕ್ಕೆ ನಾವು ಸಮಾಧಾನ ಇಲ್ಲ, ಖುಷಿ ಇಲ್ಲ. ನಂಬರ್ ಆಫ್ ಡೆಲಿವರೀಸ್ನ ಜಾಸ್ತಿ ಮಾಡೋದು ಅನಸ್ಥೀಸಿಯಾ ಟೀಮು, OBG ಟೀಮ್ ಅವ್ರಿಗೆ ಹೆಗಲ ಮೇಲೆ ಬಹಳಷ್ಟು ಹೊರೆ ಇದೆ. ನಿಜವಾಗ್ಲೂ ಈಗ ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಹೆಚ್ಚಿನ ಹೆರಿಗೆಗಳಾದರೆ ಒಂದು ದೊಡ್ಡ ಆಸ್ಪತ್ರೆಗೆ ನಾವು ಒಂದು ಮನವಿ ಸಲ್ಲಿಸ್ಬೋದು. ಸೊ ದಯವಿಟ್ಟು ನಂಬರ್ ಆಫ್ ಡೆಲಿವರೀಸ್ನ ಜಾಸ್ತಿ ಮಾಡೋದು. ಹಾಗೆ ಈಗ ಜೆನ್ಸಿ ಮೇಡಮ್ ಅವ್ರಿಗೆ ಹೊಸದಾಗಿ ಒಂದು ಮೈಕ್ರೋಸ್ಕೋಪ್ ಕೊಡ್ತಿದ್ದೀವಿ. ಅವರು ಆಪ್ಟಾಮಿಕ್ ಸರ್ಜರೀಸ್ನ ಈ ತಿಂಗಳಿನಿಂದ ಶುರು ಮಾಡ್ತಾರೆ. ಹಾಗೆ ಫೀಲ್ಡಿಂದ ಮೊಬಿಲೈಸ್ ಮಾಡೋಕ್ಕೆ ಆಸ್ಪತ್ರೆ ಬಗ್ಗೆ, ನಾನು ಕೆಲಸ ಮಾಡೋ ಆಸ್ಪತ್ರೆ ಬಗ್ಗೆ ನಾನು ಯಾವತ್ತೂ ಕೊಂಕು ನುಡಿಯದೆ ನಮ್ಮ ಆಸ್ಪತ್ರೆ ವೈದ್ಯರುಗಳ ಮೇಲೆ ನಂಬಿಕೆ ಇಟ್ಟು ಸಾಕಷ್ಟು ನಾವು ರೆಫರ್ ಮಾಡ್ತೀವಿ. ನಾವೆಲ್ಲ ಓದಿರೋದು ಒಂದೇ. ಪ್ರಪಂಚದಲ್ಲಿ ENT ಓದಿರೋದಂದ್ರೆ ಆ ಲಂಡನ್ನಲ್ಲಿ ಪ್ರಾಕ್ಟೀಸ್ ಮಾಡೋರು ನಾನು ಓದಿ ಸಿಲೆಬಸ್ಸೇ ಓದೋದು, ಮಧುಗಿರಿ ನಾನು ಪ್ರಾಕ್ಟೀಸ್ ಮಾಡೋದು, ನಾನು ಅದೇ ಸಿಲೆಬಸ್ನೇ ಓದೋದು. ಹಾಗೆ ಇಲ್ಲೆಲ್ಲ ವೈದ್ಯಾಧಿಕಾರಿಗಳು ಅಷ್ಟೇ. ತಜ್ಞತೆ ಅಂತ ಅಂದರೆ ಅದಕ್ಕೆ ಅದರದ್ದೇ ಆದ ಲೆಗಸಿ ಇರುತ್ತೆ. ಅವರು ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿ ಅವರು ತಜ್ಞರು ಅಂತ. ಇದು MD MS ಎಲ್ಲ ಏನು ಸುಲಭಕ್ಕೆ ಸಿಗ್ತಕ್ಕಂಥದ್ದಲ್ಲ. ಇದಕ್ಕೆ ಎಷ್ಟೋ ಜನರ ನಿದ್ದೆಗೆಟ್ಟಿರೋದಿರ್ತವೆ, ತ್ಯಾಗಗಳಿರ್ತವೆ, ಫ್ಯಾಮಿಲಿ ಇವೆಲ್ಲನೂ. ಇದಕ್ಕೆಲ್ಲದನ್ನು ಇಷ್ಟೆಲ್ಲ ತಜ್ಞತೆಗಳು ಇರುವಾಗ ನಾವು ಸೇವೆ ಮಾಡಲಿಕ್ಕೆ ಹೆಚ್ಚಿನ ಅನುವು ಮಾಡ್ಕೊಳ್ಬೇಕು. ಹಾಗೆ ಆರ್ಥೋಪೆಡಿಕ್ ಸರ್ಜನ್ ನನಗೆ ಹೊಟ್ಟೆ ರೀತಿ ಪ್ರತಿ ಸಾರಿ ರಮೇಶ್ ಬಂದು ಎದುರುಗಡೆ ಕೂತಾಗೇ ಸಚ್ ಎ ವಂಡರ್ಫುಲ್ ಸರ್ಜಿಕಲ್ ಹ್ಯಾಂಡ್ ಇಲ್ಲಿ ಐಡ್ಲ್ ಆಗಿದಾರಲ್ಲ ಅಂತ ಅನ್ಸುತ್ತೆ. ಪಾವಗಡದಲ್ಲಿ ಅವರ ಹೆಸರು ಮಾಡಿರೋದು, ಪಾವಗಡದಿಂದ ಪೇಷಂಟ್ಗಳು ಇಲ್ಲಿ ಬಂದು ಅಡ್ಮಿಟ್ ಆಗೋದು ಎಲ್ಲ ನೋಡ್ತಾ ಇದ್ರೆ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಜನರಲ್ ಇನ್ಸ್ಟ್ರೂಮೆಂಟ್ಸ್ನ ಈ ಸಾರಿ ಪ್ರೊಕ್ಯೂರ್ ಮಾಡ್ಕೊಡ್ತೀವಿ. ಈ ತಿಂಗಳಲ್ಲಿ ಪ್ರೊಕ್ಯೂರ್ಮೆಂಟ್ ಆಗುತ್ತೆ. ಹಾಗೆ ಶಾಶಾವಲಿ ಸರ್ ದಯವಿಟ್ಟು ಬೇಗ ಫಾಲೋ ಅಪ್ ಮಾಡಿಕೊಂಡು ಇನ್ನು ಹಾಸ್ಪಿಟಲ್ ಸ್ಕ್ಯಾನ್ಗಳನ್ನ ಇನ್ನೊಂದು ರೇಟ್ ಜಾಸ್ತಿ ಮಾಡಿದ್ರೆ ಪೇಷಂಟ್ ಅವರು ಅವ್ರ ಡೆಲಿವರಿಗಳಿಗೆ ಇಂಪ್ರೂವ್ ಆಗುತ್ತೆ. ಇದಿಷ್ಟು ಹೇಳ್ತಾ
ಮತ್ತು ಸುಧಾಧಿಕಾರಿಗಳು ಅವರಿಗೆಲ್ಲ ಕೇಳ್ಕೊಳ್ಳೋದು ಅಂತಂದರೆ ಪೇಷಂಟ್ಗಳಿಗೆ ಸ್ಪಂದಿಸೋದು, ಮಾತಾಡಬೇಕಾದ್ರೆ ಅವ್ರಿಗೇನು ನಮ್ಮ ಹತ್ರ ಏನು ತುಂಬ ಏನು ನಿರೀಕ್ಷೆ ಮಾಡಲ್ಲ. ಅವರು ಒಂದೆರಡು ಒಳ್ಳೆ ಮಾತು ಅಡ್ಮಿಟ್ ಆದಾಗ ಇದಿಷ್ಟು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನಾವು ಕೆಲಸ ಮಾಡೋ ಆಸ್ಪತ್ರೆಗೆ ನಾವು ಧೈರ್ಯವಾಗಿ ಹೇಳ್ಕೋಬೇಕು. ಎಲ್ಲರೂ ಹೋದರೆ ನಾನು ಮಧುಗಿರಿ ಜನರಲ್ ಹಾಸ್ಪಿಟ್ಲಿಂದ ರೀ ಅಂತ ಗರ್ವದಿಂದ ಹೇಳ್ಕೊಳ್ಳೋಂಗೆ ಆಗಲಿ ಈ ಆಸ್ಪತ್ರೆ ಅಂತ ವಿಶ್ ಮಾಡಿ, ಎಲ್ಲ ಈಗ ಲ್ಯಾಬ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ನಾನು ಮೊನ್ನೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿದೆ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಲ್ಯಾಬ್ಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಸ್ಟಾಫ್ ಇದ್ದು ಜಾಸ್ತಿ ಟೆಸ್ಟ್ಗಳು ಮಾಡ್ತಾ ಇರುತ್ತೆ. ಸೊ ಅವರ ಇದನ್ನ ಕೋಆಪರೇಷನ್ ಇದು ಮಾಡ್ಕೊಳ್ತಾ, ಮತ್ತೆ ಆಫೀಸಲ್ಲಿ ಸಾಧ್ಯ ಸ್ವಲ್ಪ ಯಾಕೆ ಸನ್ಮಾನ ಮಾಡಿದ್ವಿ ಅಂತ ಅಂದ್ರೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅವ್ರನ್ನ. ರೆಹಮಾನ್ ಇಸ್ ವಂಡರ್ಫುಲ್ ಪರ್ಸನಾಲಿಟಿ. ನಾನು ಗಮನಿಸಿದಾಗೆ ಏನಕ್ಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ, ಒಂದು ಪೇಷಂಟ್ ಬಂದಾಗ ಅವ್ರು ಮಾಡ್ತಕ್ಕಂಥ ಸ್ಪಂದನೀಯ ರೀತಿ, ಮತ್ತೆ ಅವ್ರು ಇಲ್ಲಿ ನಮ್ಮ ಆಸ್ಪತ್ರೆಗೆ ಹೆಚ್ಚು ದಿನದಿಂದ ಇರ್ತಕ್ಕಂಥ ಒಬ್ಬರೇ ಡಾಕ್ಟರ್ ಅವರೇ ಇರಬೇಕು. ಅವ್ರಿಗೆ ಪಬ್ಲಿಕ್ ರಿಲೇಷನ್ಸ್ ಚೆನ್ನಾಗಿದೆ. ಅವ್ರಿಗೆ ಅವ್ರೇನಾದ್ರು ಹೇಳಿದ್ರೆ ಜನಗಳು ಕೇಳ್ತಾರೆ. ಸೊ ಹಾಸ್ಪಿಟ್ಲ್ ಒಟ್ಟಾರೆ ಅಭಿವೃದ್ಧಿ ತಂಡದ ನಾಯಕರು ಕೂಡ ಅವರು ಹೌದು. ಅಭಿವೃದ್ಧಿ ತಂಡ ಎಲ್ಲ ಒಂದು ರೌಂಡ್ಸ್ ಹೋಗಿ ಏನೇನಿದೆ ಅಂತ ಮಾಡ್ಕೊಂಡು, ಆಮೇಲೆ ಇನ್ನೊಂದು ಒಳ್ಳೇದಂತಂದ್ರೆ ಹಳೆ ಎಕ್ವಿಪ್ಮೆಂಟ್ಸ್ಗಳು, ಚೇರು, ಸ್ಟೂಲ್ಗಳು ಎಲ್ಲ ಏನೇನು ಹಳೆವಾಗಿದ್ದು ಅವನ್ನೆಲ್ಲ ರಿಪೇರ್ ಮಾಡೋದಕ್ಕೆ ಭಾಳ ಸಹಕಾರ ಮಾಡಿದ್ದಾರೆ. ಈಗೆಲ್ಲ ಪೇಂಟಿಂಗ್ ಆಗ್ತಾ ಇದ್ದಾವೆ. ಸೊ ಎಲ್ಲ ಕಂಡಮ್ನೇಷನ್ ಮಾಡಿ ಬಿಸಾಕೋದು ಭಾಳ ಸುಲಭದ ಕೆಲಸ. ಆದರೆ ಇನ್ನು ಹಳೇದನ್ನ ರಿಪೇರಿ ಮಾಡಿ ಯೂಸ್ ಮಾಡ್ತಾರೆ ಅಂದರೆ ಸಾಕಷ್ಟು ಹಣ ಉಳಿಯುತ್ತೆ ಸರ್ಕಾರಕ್ಕೆ. ಅದು ಕೂಡ ಅವರು ಭಾಳಷ್ಟು ಶ್ರಮಿಸಿದ್ದಾರೆ. ಹಾಗೆ ಶಾರದಮ್ಮ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ ಎಲ್ಲದು. ಸೊ ಬಹಳ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಶಿವು ಲ್ಯಾಬ್ನಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಇನ್ನು ಹೆಚ್ಚಿನ ಆಕ್ಟಿವ್ ಆಗಿರಲಿ ಅಂತ ಇದನ್ನ ಅವ್ರ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಒಂದು ಏನು ಸನ್ಮಾನ ಮಾಡಿದ್ರೆ ಅವ್ರಿಗೆ ನಾವು ಹೆಚ್ಚಿನ ಜವಾಬ್ದಾರಿ ವಹಿಸಿದೀವಿ ಅಂತ ಅರ್ಥ. ಸೊ ಇನ್ನು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು ಅಂತ. ಸೊ ಇಷ್ಟು ಕೇಳ್ಕೊಳ್ತಾ ಅವ್ರಿಗೆಲ್ರಿಗೂ, ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಶುಭವಾಗ್ಲಿ ಅಂತ ಹರಿಸ್ತಾ, ಹಾಗೆ ಅವರ ನಾಲೆಡ್ಜ್, ಸೀನಿಯಾರಿಟಿ ಅಪಾರ. ನಾಲೆಡ್ಜ್ ಅಂತೂ ನಾವು ಯಾವಾಗಲೂ ಯೂಶಲಿ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ತುಂಬ ಕೇಸಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಎಷ್ಟೊಂದು ಅವರು ಕೂಡ ನಮ್ಮೊಂದಿಗೆ ಇರ್ತಿದ್ದಾರೆ. ಖುಷಿಯಾಗಿದ್ದು ಏನಂದ್ರೆ ಈ ಕರೆದ ತಕ್ಷಣ ನಮ್ಮ ಜೊತೆಗೆ ಬಂದಿದ್ದಾರೆ. ಭಾಳ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮಾಡ್ತೀನಿ. ಇಷ್ಟು ಹೇಳ್ತಾ ಎಲ್ರಿಗೂ ಈ 80ನೇ ಸ್ವತಂತ್ರ ದಿನೋತ್ಸವ ಖುಷಿ ಅಂತ ತರಲಿ, ನಮಗೆ ಕೆಲಸ ಮಾಡುವ ಹುಮ್ಮಸ್ಸನ್ನ ಮುನ್ನಡೆಸಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಇವತ್ತು ನಾನಿಲ್ಲಿ ಬಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ತುಮಕೂರ್ದು ಯಾರು ಹೇಳಿರಲಿಲ್ಲ ಇಂಡಿಪೆಂಡೆನ್ಸ್ ಡೇ ಇಂಪಾರ್ಟೆನ್ಸ್ ಏನು, ಮಧುಗಿರಿದೇನು, ಅದನ್ನ ಕೇಳಿದ್ದು ಒಂದು ಹೊಸ ವಿಷಯ. ನ್ಯೂಸ್ ಮಧುಗಿರಿ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.